ಅನಂಜನ ಶಲಾಕಯ ಚಕ್ಷುರಿನ್ಮೀಲಿತಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಮಾತೆ ಭರತ ಮಾತೆ ಸರ್ವಲೋಕ ವಂದಿತೆ, ಜಗದ ಮನವ ಜಗದ ಜನರ ಮನವ ಸೆಳೆದ ಗೌರವಾನ್ವಿತೆ, ಆದಿ ಅಂತ್ಯ ವಿರಹಿತೆ ಸಾಧುರೂಪ ಸಂಹಿತೆ, ಅವಳ ಹರಕೆ ಸ್ಫೂರ್ತಿ ನಮ್ಮ ಕಾರ್ಯಕ್ಕೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಕರ್ನಾಟಕ ವಿಭಾಗದಿಂದ ಆಯೋಜಿತ ಗ್ರಂಥಗಳ ಬಿಡುಗಡೆ ಹಾಗೂ ವೆಬ್ಸೈಟ್ ಲೋಕಾರ್ಪಣೆಯ ಸ್ಮರಣಯೋಗ್ಯ ಸಾಯಂನಲ್ಲಿ ತಮ್ಮೆಲ್ಲರ ಉಪಸ್ಥಿತಿ ಹರ್ಷದಾಯಿ. ಅನೇಕ ವಲಯಗಳನ್ನು ಲೀಲಾಜಾಲವಾಗಿ ಹೊಕ್ಕು ಬಳಸುವ ಬಹುಶ್ರುತರಾದ ಡಾಕ್ಟರ್ SR ಲೀಲಾ ಮೇಡಮ್ ರವರ 3 ಮುಖ್ಯ ಕೃತಿಗಳಾದಂಥ 2 ತೆರನಾದ ಭಾರತೀಯರು, ಆಪರೇಷನ್ ರೆಡ್ ಲೋಟಸ್, ಹಾಗೆ ಜೀವಂತ ದುರ್ಗಾ ಪೂಜೆ ಮತ್ತು ಊರ್ದಾರರಾದ ಶಿರ್ಲಾಲುವಿನ ಹೆಮ್ಮೆಯ ಕೂರ, ವಾಗ್ದೇವಿ ಪ್ರಶಸ್ತಿ, ಬೇಂದ್ರೆ ಗ್ರಂಥ ಪುರಸ್ಕಾರ ವಿಜೇತ ಡಾಕ್ಟರ್ ರೋಹಿಣಾಕ್ಷರ ಅಂಕಣ ಬರೆಹಗಳ ಸಂಕಲನಕಾರ, ಈ ಸಂಕಲನವಾದಂಥ ನೆಲದನಿಯ ಶೋಧ, ಇವುಗಳ ವಿದ್ಯುಕ್ತ ಬಿಡುಗಡೆಯ ಸುಸಂದರ್ಭವನ್ನು ಶ್ರೀಯುತ ಗಿರೀಶರ ಪ್ರಾರ್ಥನಾ ಗೀತೆಯಿಂದ ಆರಂಭಿಸಲು ಸಭೆಯ ಅನುಮತಿಯನ್ನು ಕೋರ್ತಾ ಅಭಿಜಾತ ಕಲಾವಿದರಾದ ಶ್ರೀಯುತ ಗಿರೀಶರು ಪ್ರಾರ್ಥನೆ. ಭಾರತ 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 ಆತ್ಮನಿರ್ಭರ ಭಾರತ, ಆತ್ಮನಿರ್ಭರ ಭಾರತ, ಸ್ವಾಭಿಮಾನವ ಸಾರುತ್ತಾ ಜ್ಞಾನ ಭಿಕ್ಷೆಯ ಜಗಕ್ಕೆ ನೀಡುತ್ತಾ ನಗುತ್ತಲಿರಲಿ ಸಂತತ. ಆತ್ಮನಿರ್ಭರ ಭಾರತ, ಜ್ಞಾನ ಭಿಕ್ಷೆಯ ಸಾರುತ್ತಾ ಸ್ವಾಭಿಮಾನವ ನಾವು ಸಾರುತ್ತಾ ನಗುತ್ತಲಿರಲಿ ಸಂತತ. ಆತ್ಮನಿರ್ಭರ ಭಾರತ, ಎಡರು ತೊಡರು ಗಳಿಹುದು ಬಹಳ ಸುಲಭವಲ್ಲವು, ಆತ್ಮನಿರ್ಭರ. ಎಡರು ತೊಡರು ಗಳಿಹುದು ಬಹಳ ಸುಲಭವಲ್ಲವು, ಆತ್ಮನಿರ್ಭರ. ದಿಟದಿ ಆತ್ಮಬಲದಿ ನಡೆಯುತ್ತಾ ಸಾರುವ ನವಕ್ರಾಂತಿ ಸಮರ, ಬನ್ನಿರೆಲ್ಲರೂ ಒಂದಾಗುವ ಗೆಲ್ಲುವ, ಬನ್ನಿರೆಲ್ಲರೂ ಒಂದಾಗುವ ಗೆಲ್ಲುವ, ಜೀವನ ದಿಟದಿ ನಡೆಸುವ, ದಿಟದಿ ಜೀವನವ ನಡೆಸುವ, ಸ್ವಾರ್ಥ ಮರೆತು ರಾಷ್ಟ್ರಕ್ಕಾಗಿಯೇ ದಿಟದಿ ಜೀವನ ನಡೆಸುವ. ಆತ್ಮನಿರ್ಭರ ಭಾರತ, ಸ್ವಾಭಿಮಾನವ ಸಾರುತ್ತಾ ಭಾರತೀಯ ಸಾಹಿತ್ಯ ಪರಿಷತ್ತು ಅನೇಕ ಸಾಹಿತ್ಯಿಕ ಚಟುವಟಿಕೆಗಳ ಮೂಲಕ ರಾಷ್ಟ್ರೀಯ ಮಹತ್ವದ ವಿಚಾರಗಳಿಗೆ ಒತ್ತು ಕೊಡುವ, ಭಾರತೀಯರೆಲ್ಲರೂ ಒಂದು ಎಂಬ ಭಾವನೆ ಮೂಡಿಸುವ, ಮಾತೃಭಾಷೆಗೆ ಆದ್ಯತೆ ಕೊಡುವ, ಇತರ ಭಾರತೀಯ ಭಾಷೆಗಳಿಗೆ ಸಮಾನ ಗೌರವವನ್ನು ಕೊಡುವ, ಹಾಗೆ ಸೃಜನಶೀಲ ಸಾಹಿತಿಗಳನ್ನು ಪ್ರೋತ್ಸಾಹಿಸುವ, ಉದಯೋನ್ಮುಖ ಬರಹಗಾರರನ್ನು ಉತ್ತೇಜಿಸುವ ಸಂಘಟನೆ ಆಗಿದೆ. ಕನ್ನಡ ಹೇಗೆ ಯಾವ ಉತ್ಕೃಷ್ಟವಾದಂಥ ಸಾಹಿತ್ಯಗಳಿಂದ ಸಂಪದ್ಭರಿತವಾಗಿದೆ, ಸಮೃದ್ಧವಾಗಿದೆ, ಅದೇ ರೀತಿ ಎಲ್ಲ ಭಾರತೀಯ ಭಾಷೆಗಳು ಸಹ ತನ್ನದೇ ಆದ ರೀತಿಯಲ್ಲಿ ಉತ್ಕೃಷ್ಟವಾಗಿರುತ್ತದೆ, ಸಮೃದ್ಧವಾಗಿರುತ್ತದೆ. ಹಾಗಿರುವಾಗ ಕನ್ನಡದಲ್ಲಿರುವ ಉತ್ತಮ ಸಾಹಿತ್ಯ ಕೃತಿಗಳನ್ನು ಇತರ ಭಾರತೀಯ ಭಾಷೆಗಳಿಗೆ, ಹಾಗೆ ಇತರ ಭಾಷೆಗಳಲ್ಲಿರುವಂಥ ಉತ್ಕೃಷ್ಟವಾದ ಸಾಹಿತ್ಯವನ್ನು ಕನ್ನಡ ಭಾಷೆಗೆ ತೆಗೆದುಕೊಳ್ಳುವ ಮೂಲಕ
ಎಲ್ಲ ಭಾಷೆಗಳು ಸಹ ಎಲ್ಲ ಭಾರತೀಯ ಭಾಷೆಗಳು ಉತ್ಕೃತವಾಗಿ ಮತ್ತು ಒಂದು ಉನ್ನತ ರೀತಿಗೆ ಮೇಲೆ ಬರಲಿಕ್ಕೆ ಅವಕಾಶ ಆಗ್ತಿದೆ. ಈ ಒಂದು ಅವಕಾಶಕ್ಕೆ ಸಾಹಿತ್ಯ ಪರಿಷತ್ತು ಅನುಕೂಲ ಮಾಡಿಕೊಡ್ತದೆ. ಈ ಒಂದು ಭಾಷೆಗಳ ನಡುವೆ ಒಂದು ಭಾಷೆ ಬೆಳಿಬೇಕಾದ್ರೆ ಇನ್ನೊಂದು ಭಾಷೆಯನ್ನು ದ್ವೇಷ ಮಾಡೋದ್ರಿಂದ ಬೆಳೆಯುವುದಿಲ್ಲ. ಬದಲಾಗಿ ಕೊಡು ತೆಗೆದುಕೊಳ್ಳುವ ಒಂದು ನೀತಿಯಿಂದ ಈ ಒಂದು ಭಾಷೆಯ ಬೆಳವಣಿಗೆ ಆಗ್ತದೆ. ಎರಡೂ ಭಾಷೆಗಳ ಬೆಳವಣಿಗೆ ಆಗ್ತದೆ. ಮತ್ತು ಈ ಮೂಲಕ ಭಾಷಾ ಸಾಮರಸ್ಯದಿಂದ ಒಂದು ಭಾವೈಕ್ಯತೆಯ ಸಂದೇಶವನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕೊಡ್ತಾ ಇದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಅಖಿಲ ಭಾರತ ಮಟ್ಟದಲ್ಲಿ ಕಳೆದ 60 ವರ್ಷಗಳಿಂದ ಸಕ್ರಿಯವಾಗಿದೆ. ಕರ್ನಾಟಕದಲ್ಲಿ ಕಳೆದ 6 ವರ್ಷಗಳಿಂದ ಇಲ್ಲಿ ಹೆಚ್ಚು ಸಕ್ರಿಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಕರೋನಾ ಒಂದು ಸಾಂಕ್ರಾಮಿಕದ ಒಂದು ದುರ್ಬರ ಅವಧಿಗಳಲ್ಲೂ ಸಹ ಪರಿಷತ್ತಿನ ಕಾರ್ಯಕರ್ತರುಗಳು ಸಂತ್ರಸ್ತರಿಗೆ ದಿನಸಿ ಸಾಮಗ್ರಿಗಳ ವಿತರಣೆ, ಊಟ ತಿಂಡಿಗಳ ವಿತರಣೆ ಮತ್ತು ಅಗತ್ಯದ ವಸ್ತುಗಳ ವಿತರಣೆ ಹಾಗೂ ಧನ ಸಹಾಯ, ರಕ್ತದಾನ ಈ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಅವರು ಸಹ ಇತರ ಇವರುಗಳ ಜೊತೆ ಹೃತ್ಪೂರ್ವಕವಾಗಿ ಕೈ ಜೋಡಿಸಿದ್ದಾರೆ. ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಾಹಿತ್ಯಿಕ ಚಟುವಟಿಕೆಗಳನ್ನು ಸಹ ನಡೀತಾ ಇದ್ದಾರೆ. ಈ ಆಧುನಿಕ ತಂತ್ರಜ್ಞಾನದ ಮೂಲಕ ಅಂತರ್ಜಾಲದ ಸಹಾಯದಿಂದ ವೆಬಿನಾರ್ಗಳು ಮತ್ತು ಅನೇಕ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇದೆ. ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಮೈಸೂರು ಘಟಕದಿಂದ ಸತತವಾಗಿ 50 ದಿನಗಳ ಕಾಲ ಒಂದು ವೆಬಿನಾರ್ ಮೂಲಕ ಉಪನ್ಯಾಸಗಳು, ಚರ್ಚೆಗಳು, ಸಂವಾದಗಳನ್ನು ನಡೆಸಿರೋದು ಒಂದು ರೀತಿ ದಾಖಲೆನೇ ಇದು. ಮತ್ತು ಇನ್ನು ನಮ್ಮ ಕಾರ್ಯಕರ್ತರ ಒಂದು ಪ್ರಯತ್ನಶೀಲತೆಯಿಂದ ಈ 2 ತಿಂಗಳ ಅವಧಿಯಲ್ಲಿ 50 ಸ್ಥಾನಗಳಲ್ಲಿ ಹೊಸದಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಘಟಕಗಳು ಪ್ರಾರಂಭ ಆಗಿದೆ. ಮತ್ತು ಇನ್ನೂ ಕೆಲವು ಘಟಕಗಳು ಪುನಶ್ಚಾಲನೆಗೊಂಡಿದೆ. ಹೀಗೆ ಒಂದು ರೀತಿಯಲ್ಲಿ ದಾಖಲೆಯ ಕಾರ್ಯಗಳನ್ನು ಮಾಡಿರುವಂಥ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಇದೇ ರೀತಿಯ ಪ್ರಯತ್ನ ಮುಂದುವರಿಸಿ ಸದ್ಯದಲ್ಲೇ ಕರ್ನಾಟಕದಾದ್ಯಂತ ಎಲ್ಲ ಸ್ಥಾನಗಳಲ್ಲೂ ತನ್ನ ಘಟಕಗಳನ್ನು ಉದ್ಘಾಟಿಸುವಂಥ ದಿನಗಳು ದೂರ ಇಲ್ಲ ಅಂಥೇಳಿ ನಾನಾದರೂ ಭಾವಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ಸಾಹಿತ್ಯಿಕ ಚಟುವಟಿಕೆಗಳ ವಿಸ್ತರಣೆಯ ಒಂದು ಭಾಗವಾಗಿ ಒಂದು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಮತ್ತು ಕನ್ನಡ ಸಾಹಿತ್ಯ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ತನ್ನದೇ ಆದ ಒಂದು ವೆಬ್ಸೈಟಿನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಅರ್ಪಣೆ ಆಗ್ತಾ ಇರೋದು ಒಂದು ವಿಶೇಷ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ರವೀಂದ್ರ ಪೈ, ಮ್ಯಾನೇಜಿಂಗ್ ಡೈರೆಕ್ಟರ್, ಸೆಂಚುರಿ ರಿಯಲ್ ಎಸ್ಟೇಟ್ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಸಹ ವಿಶ್ವಸ್ತರು, ವಿದ್ಯಾಶಿಲ್ಪ ಅಕಾಡೆಮಿ ಬೆಂಗಳೂರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಿದ್ದಾರೆ. ಅವರಿಗೆ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಪುಸ್ತಕಗಳ ಬಿಡುಗಡೆ ಮತ್ತು ವೆಬ್ಸೈಟ್ನ ಲೋಕಾರ್ಪಣೆ ಮಾಡ್ತಾ ಇರುವವರು ಶ್ರೀ ಮುಕುಂದಜಿಯವರು, ಸಹ ಕಾರ್ಯವಾಹರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. BSc ಪದವಿಯ ನಂತರ ಕಳೆದ 30 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಪ್ರಚಾರಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ ಪ್ರಚಾರಕರುಗಳಾಗಿ, ಆನಂತರ ಕರ್ನಾಟಕದ ಪ್ರಾಂತ ಪ್ರಚಾರಕರಾಗಿ ಮತ್ತು ಅಖಿಲ ಭಾರತ ಸಹಬೌದ್ಧಿಕ ಪ್ರಮುಖರಾಗಿ ಕಾರ್ಯ ಮಾಡಿದವರು ಪ್ರಸ್ತುತ ಅಖಿಲ ಭಾರತ ಸಹ ಕಾರ್ಯವರಾಗಿದ್ದಾರೆ, ಜಾಯಿಂಟ್ ಜನರಲ್ ಸೆಕ್ರೆಟರಿ RSS. ಇವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಶ್ರೀ ಹಯಗ್ರೀವಾಚಾರ್ಯ, ಜ್ಞಾನಾಕ್ಷಿ ಪ್ರಕಾಶನದ ಪ್ರಧಾನ ಕಾರ್ಯದರ್ಶಿಗಳು. ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಬಿಡುಗಡೆ ಆಗ್ತಿರುವಂಥ ಪುಸ್ತಕಗಳ ಕರ್ತರು ಡಾಕ್ಟರ್ SR ಲೀಲಾ ಅವರ ಒಂದು ಮಾಜಿ ವಿಧಾನ ಪರಿಷತ್ ಸದಸ್ಯರವರು, ಅಂಕಣಕಾರರಾಗಿದ್ದಾರೆ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಗೌರವ ಸಲಹೆಗಾರರಾಗಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಂದು ಪುಸ್ತಕ ಡಾಕ್ಟರ್ ರೋಹಿಣಾಕ್ಷ ಶಿರ್ಲಾಲು ಅವರದು. ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಆದಿವಾಸಿ ಮತ್ತು ಬುಡಕಟ್ಟು ಅಧ್ಯಯನ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ, ಅಂಕಣಕಾರರಾಗಿದ್ದಾರೆ. ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಕೊಡಮಾಡ್ತಿರುವಂಥ ವಾಗ್ದೇವಿ ಪ್ರಶಸ್ತಿಯ ಪ್ರಥಮ ಪುರಸ್ಕೃತ ಆಗಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅವರು ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಪ್ರೊಫೆಸರ್ ಪ್ರೇಮಶೇಖರ್ ಅವರು, ಉಪಾಧ್ಯಕ್ಷರಾದ ಬಾಗಲಕೋಟೆಯ SG ಕೋಟಿಯವರು, ಇನ್ನೊಬ್ಬರು ಉಪಾಧ್ಯಕ್ಷರಾದ
ಹರಿಪ್ರಕಾಶ್ ಕೋಣೆಯಮ್ಮನವರು ಈ ಒಂದು ಎಲ್ಲ ಪುಸ್ತಕಗಳ ಬಿಡುಗಡೆ ಮತ್ತು ಒಂದು ಕಾರ್ಯಕ್ರಮದ ಒಂದು ಪ್ರಮುಖವಾದಂಥ ಉಸ್ತುವಾರಿ ಮತ್ತು ಜವಾಬ್ದಾರಿನ ಹೊತ್ತು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥ ಇನ್ನೊಬ್ಬರು ಉಪಾಧ್ಯಕ್ಷರು ಶ್ರೀ ಹರಿಪ್ರಕಾಶ್ ಕೋಣೆಯಮ್ಮನವರು, ವಿಜಯ ಕರ್ನಾಟಕ ಪತ್ರಿಕೆಯ ಪ್ರಧಾನ ಸಂಪಾದಕರು, ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಶ್ರೀ ನಾರಾಯಣ್ ಶೇವರೆ ಅವರು, ಪ್ರಧಾನ ಕಾರ್ಯದರ್ಶಿಗಳಾದಂಥ ರಘುನಂದನ್ ಭಟ್ರವರು, ಕಾರ್ಯದರ್ಶಿಯಾಗಿರೋಂಥ ಬೆಳ್ತಂಗಡಿಯ ಮಾಧವರಾವ್ ಅವರು ಮತ್ತು ಎಲ್ಲ ಪ್ರಾಂತ ಕಾರ್ಯಕಾರಿಣಿಯ ಸದಸ್ಯರುಗಳು, ನಮ್ಮ ವಿಭಾಗ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರುಗಳು ಮತ್ತು ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡ್ತಿರುವಂಥ ತಮ್ಮ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳಿಗೆ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಪತ್ರಕರ್ತ ಮಿತ್ರರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂಥ ರಾಷ್ಟ್ರೋತ್ಥಾನ ಪರಿಷತ್ತಿನ ಆಡಳಿತ ವರ್ಗಕ್ಕೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು. ಒಂಚೂರು ಕ್ಷಮೆ ಯಾಚಿಸ್ತಾ ಲೇಖಕರದು. ಕನ್ನಡ ಎನೆ ಕುಣಿದಾಡುವುದನ್ನದೆ ನಲ್ನುಡಿಯನೆ ಬಳಸಾಡುವುದು ಅನ್ನೋದೊಂದನ್ನು ಸೇರಿಸ್ಕೊಳ್ಳೋಕೆ ಸಾಧ್ಯವಿದೆ. ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತಾಧಾರ್ಯತೆ. ಸಾಮರಸ್ಯದ ಕುರಿತಾಗಿ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಹಿರಿಯರು. ಹಾಗೆ ಪುಸ್ತಕದ ವಿಚಾರವಾಗಿ ಸೂಕ್ತಿ ಇದ್ದೇ ಇದೆ. ತೈಲಾದ್ರಕ್ಷೇತ್ ಜಲಾದ್ರಕ್ಷೇತ್ ರಕ್ಷೇತ್ ಶಿಥಿಲ ಬಂಧನಾತ್, ಆದರೆ ಮೂರ್ಖ ಹಸ್ತೆ ನ ದಾತವ್ಯಂ ಏವಂ ವದತಿ ಪುಸ್ತಕಂ ಅನ್ನೋ ಮಾತಿದೆ. ಅದು ಎಷ್ಟು ಅನ್ವಯಿಕವಾಗಿದೆ ಈ ಕಾಲಕ್ಕೆ ಅನ್ನೋದು ನಾವೆಲ್ಲರೂ ಬಲ್ವಿ. ಪುಸ್ತಕಗಳ ಪರಿಚಯದಂತಹ ಕ್ಲಿಷ್ಟ ಕಾರ್ಯವನ್ನು ಸೂತ್ರಬದ್ಧಗೊಳಿಸಿ ಸಭೆಗೆ ಅರ್ಹಲು ಅಂಜಲಿಬದ್ಧನಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಬೆಂಗಳೂರು ವಿಭಾಗದ ಸಂಯೋಜಕ ಬಂಧುಗಳಾದ ಶ್ರೀ ತಿಮ್ಮಣ್ಣ ಭಟ್ರನ್ನು ಆಗ್ರಹಿಸುವ ಸಮಯ ಇದು. ಲೋಕಾರ್ಪಣೆಗೊಳ್ಳಲಿರುವ 2 ತೆರನಾದ ಭಾರತೀಯರು, ಆಪರೇಷನ್ ರೆಡ್ ಲೋಟಸ್, ಹಾಗೆ ಜೀವಂತ ದುರ್ಗಾಪೂಜೆ ಹಾಗೂ ನೆರದನಿ ಶೋಧ ಕೃತಿಗಳ ಅಡಕದ ಕ್ಲುಪ್ತ ಪರಿಚಯವನ್ನು ಮಾಡಿಕೊಡೋದಕ್ಕಾಗಿ ಒಂದು ವಿಜ್ಞಪ್ತಿ. ಶ್ರೀ ತಿಮ್ಮಣ್ಣ ಭಟ್ಟಿಯವರಲ್ಲಿ ಪುಸ್ತಕ ಬಿಡುಗಡೆಯ ಮುನ್ನ ಪುಸ್ತಕ ಪರಿಚಯವನ್ನು ಶ್ರೀ ತಿಮ್ಮಣ್ಣ ಭಟ್ಟರು ಮಾಡಿಕೊಡಲಿದ್ದಾರೆ. ಸಾಹಿತ್ಯ ಪರಿಷತ್ತು ತನ್ನೆಲ್ಲ ಚಟುವಟಿಕೆಗಳನ್ನು ಮತ್ತು ಮಾಹಿತಿಗಳನ್ನು ವೆಬ್ಸೈಟ್ ಮುಖಾಂತರ ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸಬೇಕು. ವಿಶೇಷವಾಗಿ ಕನ್ನಡದ ಓದುಗರು, ಕನ್ನಡದ ಸಾಹಿತ್ಯಾಸಕ್ತರಿಗೆ ಸಾಹಿತ್ಯ ಪರಿಷತ್ತಿನ ಎಲ್ಲ ಪ್ರಯತ್ನಗಳು ಅವರಿಗೆ ಸಫಲವಾಗಿ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ತನ್ನ ವೆಬ್ಸೈಟನ್ನು ಬಿಡುಗಡೆ ಮಾಡ್ತಾ ಇದೆ. ದೇಶದ ಬಹುತೇಕ ಎಲ್ಲ ಭಾಷೆಗಳ ಚಟುವಟಿಕೆಗಳು, ಸಾಹಿತ್ಯಗಳು ವೆಬ್ಸೈಟಲ್ಲಿ ಲಭ್ಯ ಆಗುತ್ತೆ. ಇಂಗ್ಲೀಷು ಸೇರಿದಂತೆಯೇ ನಮ್ಮ ದೇಶದ ಎಲ್ಲ ಭಾಷೆಯ ರಾಷ್ಟ್ರೀಯ ವಿಚಾರಗಳು ಕೂಡ ಈ ವೆಬ್ಸೈಟಲ್ಲಿ ಲಭ್ಯ ಇದೆ. ವೆಬ್ಸೈಟಿನ ಲೋಕಾರ್ಪಣೆ ಇವತ್ತು ಆಗ್ತಾ ಇದೆ. 2ನೇ ಭಾಗ ಇವತ್ತು ಪ್ರಮುಖವಾಗಿ 4 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇವತ್ತಿದೆ. ಜೀವಂತ ದುರ್ಗಾಪೂಜೆ, 2 ತೆರನಾದ ಭಾರತೀಯರು, ಆಪರೇಷನ್ ರೆಡ್ ಲೋಟಸ್ ಮತ್ತು ಇತರೆ ಬರಹಗಳು ಮತ್ತು ನೆಲದನಿಯ ಶೋಧ. ಈ 4 ಪುಸ್ತಕಗಳು ವಿಜಯ ಕರ್ನಾಟಕ, ವಿಜಯವಾಣಿ ಹೀಗೆ ನಮ್ಮ ನಾಡಿನ ಅತ್ಯಂತ ಪ್ರಮುಖ ಪತ್ರಿಕೆಗಳಲ್ಲಿ ಅಂಕಣಗಳಾಗಿ ಪ್ರಕಟಗೊಂಡಂಥವು. ಅವುಗಳ ಸಂಗ್ರಹ ಈ ಪುಸ್ತಕಗಳು. ಈ 4 ಪುಸ್ತಕಗಳಲ್ಲಿ ಸಂಸ್ಕೃತಿಯ ಅವಲೋಕನ, ಐತಿಹಾಸಿಕ ಅವಲೋಕನ, ಜನಜೀವನದ ಕೆಲವು ವಿಶೇಷವಾದಂಥ ಸಂಗತಿಗಳು, ಘಟನೆಗಳನ್ನು ನಾವು ಈ ಪುಸ್ತಕಗಳಲ್ಲಿ ಕಾಣ್ಬೋದಾಗಿದೆ. ಈ ಪುಸ್ತಕದಲ್ಲಿಂಥ ಲೇಖನಗಳು ಕೂಡ ಸಾಮಯಿಕ ಅಂಕಣಗಳೇ, ಅಷ್ಟಾದರೂ ಕೂಡ ಹಿಂದಿನ ಮತ್ತು ಇಂದಿನ ಎಲ್ಲ ಸನ್ನಿವೇಶಗಳನ್ನು ಮಿಳಿತಗೊಳಿಸ್ತಾ ಸದಾ ಪ್ರಸ್ತುತತೆಯನ್ನು ಸಾರುತ್ತೆ. ಹಾಗಾಗಿ ಓದುಗರಿಗೆ ಸದಾಕಾಲಕ್ಕೂ ಇದು ಅಪ್ಯಾಯ ಆಗತ್ತೆ ಅನ್ನೋ ಅನಿಸಿಕೆ ನನ್ನದು. 4 ಪುಸ್ತಕಗಳಲ್ಲಿ ಭಾರತೀಯ ಪರಂಪರೆ ಮೌಲ್ಯಗಳನ್ನು ಅತ್ಯಂತ ಅಪ್ಯಾಯವಾಗಿ ತಮ್ಮದೇ ಶೈಲಿಯಲ್ಲಿ ಲೇಖಕರು ಇದನ್ನು ನಿರೂಪಿಸಿದ್ದಾರೆ. ಓದುಗರಿಗೆ ಖಂಡಿತವಾಗಿಯೂ ಇದು ಹಿತಕಾರಿ ಅನುಭವವನ್ನು ಕೊಡುತ್ತೆ ಅನ್ನುವಂಥದ್ದು ಓದುಗರ ಅಭಿಪ್ರಾಯ ಅನ್ನೋದು. ಇವತ್ತು ಬಿಡುಗಡೆ ಆಗ್ತಾ ಇರುವಂಥ ಪುಸ್ತಕಗಳಲ್ಲಿ ಜೀವಂತ ದುರ್ಗಾಪೂಜೆ, ಈ ಪುಸ್ತಕದಲ್ಲಿ ಒಟ್ಟು 26 ಅಂಕಣಗಳಿವೆ. ಭಾರತೀಯ ನಾಟಕ ಪರಂಪರೆಯ ಸೂಕ್ಷ್ಮತೆಯನ್ನು ತಿಳಿಸುವಂಥ ಸುಂದರವಾದಂಥ ಲೇಖನಗಳು, ಜೈನ ಸಾಹಿತ್ಯ ಸಂಪ್ರದಾಯ, ಅವುಗಳ ಕೊಡುಗೆ ಇತ್ಯಾದಿಗಳನ್ನು ಇಲ್ಲಿನ ಲೇಖನಗಳಲ್ಲಿ ವಿವರಿಸಲಾಗಿದೆ. ಕಾಶ್ಮೀರದ ಸಮಸ್ಯೆ ಸುತ್ತ 2 ಲೇಖನಗಳಲ್ಲಿ ಇಲ್ಲಿ ವಿವರಿಸಲಾಗಿದೆ. ಸನ್ಯಾಸಿ ರಾಜಕಾರಣ,
ದೇವರು, ವಿಜ್ಞಾನ ಇತ್ಯಾದಿ ಸಾಮಾನ್ಯವಾಗಿ ಹೊಂದಾಣಿಕೆಯಾಗದಂಥ ವಿಷಯಗಳನ್ನು ಹಿಡ್ಕೊಂಡು ಪೊರಕೆಯೂ ಸೇರಿದಂತೆ ವಿಶಿಷ್ಟ ಬಳಕೆಯ ತನಕ ಅತ್ಯಂತ ಮನೋಜ್ಞವಾದಂಥ ಲೇಖನಗಳು ಈ ಜೀವಂತ ದುರ್ಗಾ ಪೂಜೆ ಅನ್ನುವ ಪುಸ್ತಕದಲ್ಲಿ ಮೂಡಿಬಂದಿದೆ. ಎರಡನೇ ಪುಸ್ತಕ ಎರಡು ತೆರನಾದ ಭಾರತೀಯರು. ಈ ಪುಸ್ತಕದಲ್ಲಿ ಒಟ್ಟು 29 ಲೇಖನಗಳಿದ್ದಾವೆ. ಈ ಪುಸ್ತಕದಲ್ಲಿ ನಮ್ಮ ನಾಡು, ನುಡಿ, ಕಲೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಹಲವು ಮಹನೀಯರನ್ನು ಪರಿಚಯಿಸುವಂಥ ಒಂದು ವಿಶೇಷವಾದಂಥ ಪ್ರಯತ್ನ ಇದೆ. ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಲಾಲಾ ಲಜಪತ್ ರಾಯರು, ಪಂಡಿತರಾದ ಪಂಡರಿನಾಥಾಚಾರ್ಯ ಗಲಗಲಿಯವರು, ಪದ್ಮಶ್ರೀ ಪುರಸ್ಕೃತರಾದಂಥ ಸಂಸ್ಕೃತ ಭಾರತೀಯ ಶ್ರೀಯುತ ಚಮು ಕೃಷ್ಣಶಾಸ್ತ್ರಿ, ಇಂಥ ಹಲವು ಮಹನೀಯರ ಸಾಧನೆಯ ಪರಿಚಯ ಈ ಪುಸ್ತಕದಲ್ಲಿದೆ. ವಿಚಾರವಾದ ಶ್ರೀಸಾಮಾನ್ಯ ಪಠ್ಯಪುಸ್ತಕಗಳ ಸಮಸ್ಯೆಗಳು, ರಾಷ್ಟ್ರೀಯತೆಯ ಪ್ರಸ್ತುತ ಹೊಯ್ದಾಟಗಳು, ಬುಡಕಟ್ಟು ಜನಾಂಗ, ಸಮಾನತೆಯ ಸವಾಲುಗಳು ಇತ್ಯಾದಿಗಳ ವಿಚಾರಗಳು ಕೂಡ ಈ ಪುಸ್ತಕದಲ್ಲಿ ವಿವರವಾಗಿ ಚರ್ಚಿತ ಆಗಿದೆ. ಹಿಂದುಳಿದವರ ಬಗ್ಗೆ ಹೇಳ್ತಾ ಮುಂದೆ ಬರಲೇಬೇಕಾದಂಥ ಅವಶ್ಯಕತೆಯನ್ನು ಸಹ ಈ ಎರಡು ತೆರನಾದ ಭಾರತೀಯರು ಈ ಪುಸ್ತಕದಲ್ಲಿ ಅತ್ಯಂತ ಮನೋಜ್ಞವಾಗಿ ವಿಶ್ಲೇಷಿಸಲಾಗಿದೆ. ಇವತ್ತು ಬಿಡುಗಡೆ ಆಗ್ತಾ ಇರುವಂಥ ಇನ್ನೊಂದು ಪುಸ್ತಕ ಆಪರೇಷನ್ ರೆಡ್ ಲೋಟಸ್ ಮತ್ತು ಇತರ ಬರಹಗಳು. ಈ ಪುಸ್ತಕದಲ್ಲಿ ಒಟ್ಟು 35 ಅಂಕಣಗಳಿದ್ದಾವೆ. ಈ ಪುಸ್ತಕ ಎಂದ ತಕ್ಷಣ ರೆಡ್ ಲೋಟಸ್ ಅಂದ ತಕ್ಷಣವೇ ಯಾವುದೋ ವಿದೇಶಿಯರೋ ಅಥವಾ ವಿದೇಶಿ ಘಟನೆಯ ಸುತ್ತ ನಡೆದಂಥ ಚಿಂತನೆ ಅಂತ ಅನ್ಕೋಬೇಕಾದಂಥ ಅಗತ್ಯ ಇಲ್ಲ. ಆಪರೇಷನ್ ಲೋಟಸ್ ಅಂದ ತಕ್ಷಣವೇ ಯಾವುದೋ ರಾಜಕೀಯ ಪಕ್ಷಗಳ ಮೇಲಾಟಗಳೋ ಆ ಕುರಿತು ಯೋಚನೆ ಮಾಡಬೇಕಂತ ಅಗತ್ಯ ಇಲ್ಲ. 1857ರ ಸುಮಾರಿಗೆ ಬ್ರಿಟಿಷರನ್ನು ಭೂತವಂತೆ ಕಾಡಿದಂಥ ಭಾರತದ ಹೆಮ್ಮೆಯ ಪುತ್ರ ತಾತ್ಯಾ ಟೋಪೆ ಅವರ ಜೀವನ ಪರಾಕ್ರಮಗಳ ಕುರಿತು 2010ರಲ್ಲಿ ಒಂದು ಪುಸ್ತಕ ಬೆಳಕು ಕಾಣ್ತು. ಅದೇ ತಾತ್ಯಾ ಟೋಪೆಸ್ ಆಪರೇಷನ್ ರೆಡ್ ಲೋಟಸ್. ಲೇಖಕರು ಈ ಪುಸ್ತಕದಲ್ಲಿ ಹೆಮ್ಮೆಯ ಭಾರತೀಯ ಪುತ್ರರನ್ನು ಅತ್ಯಂತ ಹೆಮ್ಮೆಯಾಗಿ ಚಿತ್ರಿಸಿದ್ದಾರೆ. ಇದು ಈ ಪುಸ್ತಕದ ವಿಶೇಷತೆಗಳಲ್ಲಿ ಒಂದು. ಇದಲ್ಲದೆ ಭಾಷಾ ಮಾಧ್ಯಮ, ಸರಸ್ವತಿ ನದಿ, ದೇಶಭಕ್ತಿಯ ಪ್ರಕಟೀಕರಣಗಳಂತಹ ವಿಷಯಗಳತ್ತಲೂ ಸಹ ವಿಶೇಷವಾಗಿ ಈ ಪುಸ್ತಕದಲ್ಲಿ ಚಿತ್ರಿಸುವಂಥ ಒಂದು ಪ್ರಯತ್ನ ಆಗಿದೆ. ಶ್ರೇಷ್ಠ ಶಿಕ್ಷಣ ತಜ್ಞ ಸುಬ್ಬುಲಕ್ಷ್ಮಿ, ಗಣಿತಶಾಸ್ತ್ರಜ್ಞ ಭಾಸ್ಕರಾಚಾರ್ಯ, ವಿಜ್ಞಾನಿ ಆರ್ಯಭಟ, ಹೆಮ್ಮೆಯ ಸರ್ ಎಂ ವಿಶ್ವೇಶ್ವರಯ್ಯನವರು, ಲಾಲಾ ಹರದಯಾಳ್ರಂತಹ ಸಾಧಕ ಮಹನೀಯರ ಪ್ರೇರಣಾದಾಯಿ ಚಿತ್ರ ಈ ಪುಸ್ತಕದಲ್ಲಿ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ. ಜೀವಂತ ದುರ್ಗಾ ಪೂಜೆ, ಎರಡು ತೆರನಾದ ಭಾರತೀಯರು ಮತ್ತು ರೆಡ್ ಲೋಟಸ್ ಮತ್ತು ಇತರ ಬರಹಗಳು ಈ 3 ಪುಸ್ತಕಗಳನ್ನು ಲಿಪಿಬದ್ಧಗೊಳಿಸಿದಂಥವರು ಡಾಕ್ಟರ್ SR ಲೀಲಾ ಅವರು. ವಿದ್ವತ್ ಕ್ಷೇತ್ರದಲ್ಲಿ ಗಣ್ಯತೆ ಪಡೆದಿರುವಂಥ ಇವರು ಇಂಗ್ಲೀಷ್, ಸಂಸ್ಕೃತ ಭಾಷೆಗಳಲ್ಲಿಯೂ ಕೂಡ ಪಾಂಡಿತ್ಯವನ್ನು ಹೊಂದಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ನಡೆದಂಥ ಸಂಸ್ಕೃತ ನಾಟಕೋತ್ಸವಗಳು ಹಾಗೂ ಥಾಯ್ಲೆಂಡ್, ಎಡಿನ್ಬರಾಗಳಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಸಂಸ್ಕೃತ ಸಮ್ಮೇಳನಗಳಲ್ಲಿ ಅವರು ಮಾಡಿದಂಥ ಮಂಡನೆಗಳು ಮತ್ತು ಹಲವಾರು ಬರಹಗಳು ಡಾಕ್ಟರ್ SR ಲೀಲಾ ಅವರಿಗೆ ಹೆಸರು, ಕೀರ್ತಿ ಅಂತಂದು ಕೊಟ್ಟಿದೆ. ಈ 3 ಪುಸ್ತಕಗಳ ಲೇಖಕಿ ಡಾಕ್ಟರ್ SR ಲೀಲಾ ಅವರು. ಸಮಾಜಮುಖಿ ಚಿಂತನೆ ಮತ್ತು ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ಡಾಕ್ಟರ್ SR ಲೀಲಾ ಅವರು ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ 3 ಪುಸ್ತಕಗಳು ಡಾಕ್ಟರ್ SR ಲೀಲಾ ಅವರ ಲೇಖನಿಂದ ಮೂಡಿಬಂದಿದೆ. ಈ ಪುಸ್ತಕಗಳಿಗೆ ಮುನ್ನುಡಿಯನ್ನು ಹಿರಿಯ ಸಾಹಿತ್ಯ ಸೇವಕರಾದ ನಾಡೋಜ ಡಾಕ್ಟರ್ SR ರಾಮಸ್ವಾಮಿಯವರು ಬರೆದಿದ್ದಾರೆ. ಶ್ರೀಯುತ ಮುನ್ನುಡಿಯೂ ಕೂಡ ಈ ಪುಸ್ತಕಕ್ಕೆ ವಿಶೇಷವಾದಂಥ ಮೆರುಗನ್ನು ನೀಡಿದೆ ಅಂತ ಹೇಳ್ಬೋದಾಗಿದೆ. ಇನ್ನು ಇವತ್ತು ಬಿಡುಗಡೆಗೊಳ್ತಾ ಇರುವಂಥ ಇನ್ನೊಂದು ಪುಸ್ತಕ ನೆಲದನಿಯ ಶೋಧ. ಈ ಪುಸ್ತಕವನ್ನು ಡಾಕ್ಟರ್ ರೋಹಿಣಾಕ್ಷ ಶಿರ್ಲಾಲು ಅವರು ಬರೆದಿರುವಂಥದ್ದು. ಈ ಪುಸ್ತಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಆರ್ಯರ ಆಕ್ರಮಣದ ಕುರಿತು ಆರಂಭದಲ್ಲಿಯೇ ಲೇಖನದ ವಿವರಣೆಗಳು ಸಿಗ್ತವೆ. ಡಾಕ್ಟರ್ ಅಂಬೇಡ್ಕರ್ ಅವರು ಕಮ್ಯುನಿಸಮ್ ಮತ್ತು ಪಾಕಿಸ್ತಾನ ರಚನೆ ಕುರಿತು ಯಾವ ದೃಷ್ಟಿಕೋನವನ್ನು ಹೊಂದಿದ್ರು ಅನ್ನೋದು ಕೂಡ ಈ ಒಂದು ಪುಸ್ತಕದಲ್ಲಿ ಬಹಳ ವಿಸ್ತಾರವಾಗಿ ವಸ್ತುನಿಷ್ಠವಾಗಿ ಮೂಡಿಬಂದಿದೆ. ಇದು ಈ ಪುಸ್ತಕದ ವಿಶೇಷತೆಗಳಲ್ಲಿ ಒಂದು. ಲೋಹಿಯಾ ವಿಚಾರಗಳು, ಸಾವರ್ಕರ್, ನೇತಾಜಿಯವರ ಚಿಂತನೆಗಳು, ಜಲಿಯನ್ ವಾಲಾಬಾಗ್, ಖಿಲಾಫತ್ ಚಳುವಳಿ ಇತ್ಯಾದಿಗಳ ಬಗ್ಗೆಯೂ ಸಹ ಅಧ್ಯಯನಶೀಲವಾದಂಥ ಲೇಖನಗಳು ಈ ಪುಸ್ತಕದಲ್ಲಿದ್ದಾವೆ. ಇಂದಿನ ಪಠ್ಯಪುಸ್ತಕ, ಶಿಕ್ಷಣ ಪದ್ಧತಿಗಳತ್ತೂ ಕೂಡ ಬೆಳಕು ಚೆಲ್ಲುವಂಥ ಹಲವು ಲೇಖನಗಳು ಈ ಪುಸ್ತಕದಲ್ಲಿದೆ. ಚಿಂತಕ GB ಹರೀಶ್ ಅವರು
ಮುನ್ನುಡಿಯನ್ನು ಕೂಡ ಈ ಪುಸ್ತಕಕ್ಕೆ ಬರೆದಿರುವಂಥದ್ದು ಇನ್ನೊಂದು ವಿಶೇಷ. ಲೇಖಕರಾಗಿರುವಂಥ ಡಾಕ್ಟರ್ ರೋಹಿಣಾಕ್ಷ ಶಿರ್ಲಾಲು ಅವರು ಮೂಲತಃ ಪುತ್ತೂರಿನವರು. ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದಂಥವರು. ಪ್ರಸ್ತುತ ಕಲಬುರಗಿಯ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಲೇಖಕರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಜ್ಞಾನಾಕ್ಷಿ ಪ್ರಕಾಶನದ ಸಹಯೋಗದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಇಂದು ಈ 4 ಪುಸ್ತಕಗಳನ್ನು ಬಿಡುಗಡೆಗೊಳಿಸ್ತಾ ಇದೆ. ಹೀಗೆ ಈ 4 ಪುಸ್ತಕಗಳು ಅಧ್ಯಯನಶೀಲ ಮತ್ತು ಸಂಗ್ರಹಯೋಗ್ಯ ಪುಸ್ತಕಗಳು ಅಂತ ನನಗನ್ಸುತ್ತೆ. ಎಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳು. ಪ್ರಾಕೃತಿಕ ವಿಸ್ಮಯದ ಹಾಗೆ ಕೃತಿಯೊಂದು ಲೇಖಕರ ಒಡಲಾಳದಿಂದ ಒಡಮೂಡಿ ಓದುಗನ ಅಂತರಂಗದ ಅಂಗಳಕ್ಕೆ ತಲುಪಿ ಅದು ಅಂತರ್ಗತವಾಗುವಂಥ ಈ ಪರಿ ಭಾವಯಾನದ ಸಿರಿಯೇ ಸರಿ. ಶ್ರೀಯುತ ಮುಕುಂಜಿಯವರು, ಶ್ರೀಮಾನ್ ಹಯಗ್ರೀವಾಚಾರ್ಯ ಅವರು ಹಾಗೂ ಶ್ರೀಯುತ ರವೀಂದ್ರ ಪೈ ಮತ್ತು ಮಾನ್ಯರೆಲ್ಲರೂ ಕೂಡಿ ಈ ಪುಸ್ತಕ ಬಿಡುಗಡೆ ಹಾಗೂ ವೆಬ್ಸೈಟ್ ಲೋಕಾರ್ಪಣೆಯ ಪುಣ್ಯಪ್ರದ ಕೈಂಕರ್ಯವನ್ನು ನೆರವೇರಿಸುವುದಕ್ಕಾಗಿ ಕೃತಿಗಳ ವಿದ್ಯುಕ್ತ ಲೋಕಾರ್ಪಣೆಯನ್ನು ನೆರವೇರಿಸಿಕೊಟ್ಟಂಥ ಎಲ್ಲ ಮಾನ್ಯರಿಗೆ ಧನ್ಯವಾದವನ್ನು ಅರ್ಪಿಸ್ತಾ, ತಲೆಮಾರುಗಳಿಗೆ ದಾಟಬೇಕಿರುವ ಆಡಕವನ್ನು ಜನಸ್ತೋಮಕ್ಕೆ ಲಭ್ಯವಾಗಲು ಕೈಜೋಡಿಸಿದ ಸರ್ವರಿಗೆ ಅಭಿವಂದನೆ. ಹಾಗೆ ಸುಲಭ ಪ್ರಸವದಿಂದ ನಿರಾಳರಾದಂಥ ಲೇಖಕರುಗಳಿಗೆ ಅಭಿನಂದನೆ. ಪುಸ್ತಕ ಬಿಡುಗಡೆಯ ಮಹತ್ ಕಾರ್ಯವನ್ನು ದಾಟಿ ಮುಂದೆ ಹೋಗ್ತಿದ್ದೇವೆ. ಇನ್ನು ಪ್ರಕಟಣೆಯ ಮಹತ್ ಕಾರ್ಯ, ಲೋಕಾರ್ಪಣೆಗೊಳ್ಳಬೇಕಾಗಿರುವಂಥ ವೆಬ್ಸೈಟ್, ಅದನ್ನು ವಿದ್ಯುಕ್ತವಾಗಿ ನೆರವೇರಿಸಿಕೊಡಬೇಕು ಅಂತ ನಾನು ಹಿರಿಯರಲ್ಲಿ ಮಾನ್ಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ. ನಾವು ಕರೆ ಮೇಲೆ ಮೂಡಿ ಬರ್ತಾ ಇದೆ ವೆಬ್ಸೈಟ್ನ ಅಡಕ, ವೆಬ್ಸೈಟ್ನ ಪುಟಗಳು. ಧನ್ಯವಾದ. ನಗುರೋರಧಿಕಂ. ಈಗ ಪೂಜ್ಯರ ಆಶಯ ಶುಭಾಶಯ ನುಡಿ ಸಭೆಯ ಅವಗಾಹನೆಗಾಗಿ ಉಪಸ್ಥಿತಿ ಶ್ರೀ ಜ್ಞಾನಾಕ್ಷಿ ಶಿಕ್ಷಣ ಸಮೂಹದ ಮಾನ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ಹಯಗ್ರೀವಾಚಾರ್ಯ ಇವರು. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾಜಕಾರಿ ವ್ಯಯೇ ಕೃತೆ ವರ್ಧತೈವ ನಿತ್ಯಂ ದೃಷ್ಟಿಂ ಜ್ಞಾನಮಯೀಂ ಕೃತ್ವಾ ಪಶ್ಯೇತ್ ಬ್ರಹ್ಮಮಯಂ ಜಗತ್ ಅನ್ನೋ ಮಾತಿದೆ. ಇದೀಗ ಆಶಯ ಭಾಷಣ ಶ್ರೀ ಮುಕುಂಜಿ ಚನ್ಕೇಶ್ವರಪುರ ಕಾರ್ಯವಾಹರು, ಭರತಖಂಡದ ಹೆಮ್ಮೆಯ ದ್ಯೋತಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶ್ರೀ ಮುಕುಂಜಿ ಚನ್ಕೇಶ್ವರಪುರ ಇವರಿಂದ ಆಶಯ ನುಡಿ. ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಸಭೆಯಲ್ಲಿ ಬಹುಶಃ ನೂರಾರು ಮಂದಿಯ ಜೊತೆಗೆ ಬಿಡುಗಡೆ ಆಗ್ಬೋದಾದ ಪುಸ್ತಕ ಇಡೀ ಜಗತ್ತಿನಲ್ಲಿ ಇವತ್ತಿರೋ ಒಂದು ವಾತಾವರಣ ಪರಿಸ್ಥಿತಿಯ ಕಾರಣಕ್ಕೆ 4 ಗೋಡೆಗಳ ಮಧ್ಯದಲ್ಲಿ ಸಣ್ಣ ಆವರಣದಲ್ಲಿ ಆಗುವಂಥ ಪರಿಸ್ಥಿತಿ ಇದೆ. ಆದರೆ ಪುಸ್ತಕಗಳ ಮಹತ್ವ ಏನು ಕಡಿಮೆ ಅಲ್ಲ, ಮತ್ತು ಓದಬೇಕಾದ್ರೆ ಏಕಾಂತದಲ್ಲೇ ಓದಬೇಕಾಗತ್ತೆ. ಇವತ್ತು ಬಿಡುಗಡೆ ಆಗ್ತಾ ಇರುವಂಥ ಪುಸ್ತಕಗಳು, ಈಗಾಗಲೇ ಪುಸ್ತಕ ಪರಿಚಯವನ್ನು ಮಾಡಿಕೊಟ್ಟ ನಮ್ಮ ಪ್ರಮುಖ ಕಾರ್ಯಕರ್ತರು ಹೇಳಿದಂತೆ ಅಂಕಣ ಬರಹಗಳ ಸಂಕಲನ. ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳು ಏನಿವೆ, ಅದರಲ್ಲಿ ಇದೊಂದು ವಿಶಿಷ್ಟ ಪ್ರಕಾರ ಅಂಕಣ ಬರಹಗಳು. ಅಂಕಣ ಬರಹ ಏನಿದೆ ಅದೊಂದು ಸಮಾಜದ ಭೂತ ವರ್ತಮಾನ ಭವಿಷ್ಯ ಎಲ್ಲವನ್ನೂ ಒಳಗೊಂಡ, ಅಥವಾ ಸಮಾಜದಲ್ಲಿ ಆ ಸಮಯದಲ್ಲಿ ನಡೀತಾ ಇರುವಂಥ ನಾಡಿ ಮಿಡಿತ. ಹೇಗೆ ಕಾಂಡವನ್ನು 2 ಬೆರಳಲ್ಲಿ ಇಟ್ಕೊಂಡ್ರೆ ಅದರ ಕೆಳ ಮತ್ತು ಮೇಲೆ ಎರಡೂ ಅದರ ಜೊತೆಗೆ ಬರುತ್ತೋ, ಹಾಗೆ ಭೂತ ಮತ್ತು ಭವಿಷ್ಯಗಳೆರಡೂ ವರ್ತಮಾನ ಜೊತೆಗೆ ಬೆಸೆದುಕೊಂಡು ಅದು ಓದುಗರ ಮುಂದೆ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅಂಥ ಒಂದು ಅಂಕಣಗಳ ಸಂಕಲನ, ಆ ರೀತಿಯ 4 ಪುಸ್ತಕಗಳ ಬಿಡುಗಡೆ ಇವತ್ತು ಇಲ್ಲಿ ಆಗ್ತಾಯಿದೆ. ಹಿರಿಯರಾದ ಡಾಕ್ಟರ್ SR ಲೀಲಾ ಅವರು ಅವರ ಗ್ರಂಥಗಳಾದ 3 ಪುಸ್ತಕಗಳು,
ಮತ್ತು ಡಾಕ್ಟರ್ ರೋಹಿಣಾಕ್ಷ ಅವರ ಬರಹಗಳ ಸಂಕಲನ ಎಲ್ಲವನ್ನು ನೋಡಿದ್ರೆ ಒಂದು ಎಳೆ ನನಗೆ ಕಂಡಿದ್ದೇನೆಂದರೆ, ಅದನ್ನು ಈ ರೀತಿ ಹೇಳ್ಬೋದು ಅಂತಾದರೆ, ಭಾರತೀಯ ಮತ್ತು ಅಭಾರತೀಯ ಚಿಂತನೆಗಳ ಒಂದು ವಿಶ್ಲೇಷಣೆ ಅಥವಾ ಪ್ರಕಟೀಕರಣ, ಅದರ ವಿವಿಧ ಮುಖಗಳು. ಅದರೊಳಗೆ ಇತಿಹಾಸ ಇದೆ, ವ್ಯಕ್ತಿ ಚರಿತ್ರೆ ಇದೆ, ವ್ಯಕ್ತಿ ಚಿತ್ರಣ ಇದೆ, ಅಥವಾ ವರ್ತಮಾನದಲ್ಲಿ ಜಗತ್ತಿನಲ್ಲಿ ನಡೀತಾ ಇರುವ ಅನೇಕ ಚರ್ಚೆಗಳ ಒಂದು ವಿಶ್ಲೇಷಣೆ ಭಾರತೀಯ ದೃಷ್ಟಿಯಿಂದ ಇದೆ. ಆದರೆ ಮೂಲ ಒಂದು ಎಳೆ, ಸಮಾನ ಎಳೆ ಅಂತ ಅನಿಸುತ್ತೆ ನನಗೆ. ಡಾಕ್ಟರ್ ಲೀಲಾ ಅವರ ಪುಸ್ತಕಕ್ಕೆ ಮುನ್ನುಡಿ ಬರೆದಿರ್ತಕ್ಕಂಥ ನಮ್ಮೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಕರು ಆದಂಥ ಎಸ್ ಆರ್ ರಾಮಸ್ವಾಮಿಯವರು ಅದನ್ನು ಮೌಲ್ಯಾನ್ವೇಷಣೆ ಅಂತ ಹೇಳಿದ್ದಾರೆ. ಯಾವ ಮೌಲ್ಯಗಳ ಅನ್ವೇಷಣೆ ಅಂತ ನಾನು ಅದನ್ನು ಓದಿದಾಗ ಅನಿಸಿದ್ದು, ನಮ್ಮ ಭಾರತೀಯ ಮೂಲ ತತ್ವ ಅದರ ಅಡಿಪಾಯದ ಮೇಲೆ ನಿಂತು ಇವತ್ತಿನ ಸಾಮಾಜಿಕ ಸ್ಥಿತಿಗತಿಗಳನ್ನು, ಜಗತ್ತಿನ ಆಗುಹೋಗುಗಳನ್ನು, ಅಥವಾ ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ಅನೇಕ ಚರ್ಚೆಗಳನ್ನು ನೋಡುವಂಥ ಪ್ರಯತ್ನ ಇಬ್ಬರೂ ಲೇಖಕರು ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಬೆಂಗಳೂರಿನ ಪ್ರಸಿದ್ಧ NMKRVಯಲ್ಲಿ ಪ್ರೊಫೆಸರ್ ಆಗಿದ್ದುಕೊಂಡು ನಾಟಕಕರ್ತೆಯಾಗಿ, ಕಲಾವಿದೆಯಾಗಿ, ಸಂಸ್ಕೃತ ಮತ್ತು ಸಂಸ್ಕೃತಿ ಚಿಂತನೆಯ ಕಾರ್ಯಕರ್ತೆಯೂ ಆಗಿ, ಶಾಸಕಿಯಾಗಿ ವಿಧಾನ ಪರಿಷತ್ನಲ್ಲಿ, ಮತ್ತು ನಮ್ಮ ದೇಶದ ಅತ್ಯುನ್ನತ ಶೋಧ ಸಂಸ್ಥಾನ, ನೀತಿ ನಿರ್ಣಯ ಮಾಡುವಂಥ ಸಂಸ್ಥೆಗಳಲ್ಲಿ ಸದಸ್ಯರಾಗಿದ್ದುಕೊಂಡು ಈ ರೀತಿ ಸಮಾಜ ಜೀವನದ ವಿಭಿನ್ನ ಅನುಭವವನ್ನು ಹೊಂದಿರತಕ್ಕಂಥ ಅನುಭವಿ ಹಿರಿಯರು. ಒಂದು ಪುಸ್ತಕದ ಮುನ್ನುಡಿಯಲ್ಲಿ ನರಸಿಂಹಮೂರ್ತಿಯವರು ಯಾರು ಮುನ್ನುಡಿಯನ್ನು ಬರೆದಿದ್ದಾರೆ, ಅವರು ಕೋಲಾರದ ಯಾವ ಗ್ರಾಮೀಣ ಪ್ರದೇಶದಿಂದ ಬಂದರು ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ. ಡಾಕ್ಟರ್ ರೋಹಿಣಾಕ್ಷ ಅವ್ರನ್ನ ನಾನು ಬಲ್ಲೆ. ಅವರ ವಿದ್ಯಾರ್ಥಿ ಜೀವನದಿಂದ ಅವರ ಶಿರ್ಲಾಲು ಗ್ರಾಮ ಏನಿದೆ ಅವ್ರ ಜೊತೆಗೆ ನಾನು ಅಲ್ಲೂ ಓಡಾಟ ಮಾಡಿದ್ದೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ಒಂದೇ ಸೂರಿನ ಅಡಿಯಲ್ಲಿ ನಾವು ಕೆಲವು ಸಮಯ ವಾಸ ಮಾಡುವಂಥ ಅವಕಾಶವೂ ಸಿಕ್ಕಿತ್ತು. ಅವರು ಅತ್ಯಂತ ಗ್ರಾಮೀಣ ಪ್ರದೇಶದಿಂದ ಮತ್ತು ಒಂದು ಸ್ವಲ್ಪ ವಿಶಿಷ್ಟವಾದ ಸಾಮಾಜಿಕ ಪರಿಸ್ಥಿತಿ ಇರತಕ್ಕಂಥ ಗ್ರಾಮದಿಂದ ಬಂದಂಥವ್ರು. ಕೇವಲ ತಮ್ಮ ಜಿದ್ದು, ತೀವ್ರತೆ, ಜ್ಞಾನದ ಒಂದು ಅದಕ್ಕೆ ತಮ್ಮನ್ನು ತಾವು ತಕ್ಕೊಳ್ಬೇಕು ಅಂತಕ್ಕಂಥ ಅವರ ಮನಸ್ಸಿನ ಒಂದು ಭಾವನೆಗಳು, ಪರಿಶ್ರಮ, ಇದರಿಂದನೇ ಓದಿ ಇವತ್ತು ಒಂದು ಶ್ರೇಷ್ಠ ಮಟ್ಟದ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಅಂದರೆ ಅವರ ಅನುಭವ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಕಾರ್ಯಕರ್ತರಾಗಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಾಗಿ ಸಮಾಜದ ಹಲವಾರು ಮುಖಗಳನ್ನು ನೋಡಿರೋರು. ಹಾಗಾಗಿ ಇಬ್ಬರೂ ಲೇಖಕರು ಬೇರೆ ಬೇರೆ ಪೀಳಿಗೆಯವರು. ಆದರೆ ಒಂದು ಸಮಾನ ಅಂಶ ಅಂದರೆ ಕೇವಲ ಲೈಬ್ರರಿಯಲ್ಲಿ ಕುಳಿತು ಪುಸ್ತಕ ಬರೆಯೋರಲ್ಲ, ಸಮಾಜಾನುಭವವನ್ನು ಪ್ರತ್ಯಕ್ಷ ಗಳಿಸಿಕೊಂಡು ಲೇಖನಗಳನ್ನು ಬರೆದಿರೋರು. ಹಾಗಾಗಿ ಅವರ ಅಕ್ಷರಗಳಿಗೆ, ಶಬ್ದಗಳಿಗೆ, ಆ ಬರಹಗಳಲ್ಲಿ ತೀವ್ರತೆ, ಜೀವಂತಿಕೆ ಸ್ವಾಭಾವಿಕವಾಗಿ ಇದೆ. ರೋಹಿಣಾಕ್ಷ ಅವರ ಲೇಖನದ ಮುನ್ನುಡಿಯನ್ನು ಬರೀತಾ ಜಿ ಬಿ ಹರೀಶ್ ಅವರು ಈ ವಿಷಯವನ್ನೇ ಹೇಳಿದ್ದಾರೆ. ಭಾರತೀಯ ರಾಷ್ಟ್ರೀಯತೆಯ ವಿವಿಧ ಆಯಾಮಗಳ ಮಂಡನೆ ಅದು ಅವರ ಲೇಖನಗಳಲ್ಲಿದೆ ಅಂತ. ಅದು ಅವರು ಅಂಬೇಡ್ಕರ್ ಅವರ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿದ್ರೊಳಗಿರ್ಬೋದು, ಅಥವಾ ಆರ್ಯ ಆಕ್ರಮಣವಾದವನ್ನು ಕುರಿತಾಗಿ ಅವರು ಬರೆದಿರೋ ಲೇಖನದಲ್ಲಿರ್ಬೋದು, ಇನ್ನೂ ಅನೇಕ ಲೇಖನಗಳು ಇದು ಪ್ರಕಟ ಆಗಿದೆ. ಅಥವಾ ರಾಮಸ್ವಾಮಿಯವರು ಪ್ರೊಫೆಸರ್ ಲೀಲಾ ಅವರ ಪುಸ್ತಕದ ಮುನ್ನುಡಿಯಲ್ಲಿ ಇದನ್ನು 3 ಭಾಗವಾಗಿ ವಿಂಗಡಣೆ ಮಾಡ್ಬೋದು ಅಂತ ಹೇಳ್ತಾರೆ. ಒಂದು ಸಂಸ್ಕೃತಾವಲೋಕನ, ಇನ್ನೊಂದು ಇತಿಹಾಸಾವಲೋಕನ, ಮೂರನೇದು ವರ್ತಮಾನದ ಒಂದು ವಿಶಿಷ್ಟ ವೀಚಿಕೆಗಳು, ಅಂದರೆ ಶೇಡ್ಸ್, ಅಲೆಗಳು. ಆದರೆ ಇದೆಲ್ಲದರ ಮೂಲದಲ್ಲಿರೋದು
ಅಂತಃಶ್ರುತಿ ಅದು ಮೌಲ್ಯಾನ್ವೇಷಣೆ ಅಂತ ಹೇಳ್ತಾರೆ. ರಾಮಸ್ವಾಮಿಯವರು ಈ ಏನು ಶಬ್ದಗಳು ಅಥವಾ ಈ ವಿಭಜನೆ ಏನು ಮಾಡಿದ್ದಾರೆ ಇದು ರೋಹಿಣಾಕ್ಷ ಅವರ ಲೇಖನಕ್ಕೂ ಅನ್ವಯ ಆಗುತ್ತೆ, ಡಾಕ್ಟರ್ ಲೀಲಾ ಅವರ ಲೇಖನಕ್ಕೂ ಅನ್ವಯ ಆಗುತ್ತೆ. ಆದರೆ ಮೂಲ ಅಂತಃಶ್ರುತಿ ಅದು ಮೌಲ್ಯಾನ್ವೇಷಣೆ, ಭಾರತೀಯ ಮೌಲ್ಯಗಳ ಅಡಿಪಾಯದ ಮೇಲೆ ನಿಂತು ಜಗತ್ತನ್ನು ನೋಡುವಂಥ ದೃಷ್ಟಿ ಇವತ್ತಿನ ಅತ್ಯಂತ ಅವಶ್ಯಕವಾದಂಥ ಒಂದು ಲೇಖನಗಳ ಸಂಕಲನ. ನನಗನ್ಸುತ್ತೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನರ ಚರ್ಚೆಗೆ, ಚಿಂತನೆಗೆ ಇದು ಪ್ರೇರಣೆ ಕೊಡಲಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಎಲ್ಲ ಆಯೋಜಕರಿಗೆ ಧನ್ಯವಾದನ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಬರುವ ದಿನಗಳ ಭರವಸೆಗಳ ಬೆಳೆವ ಹೊಣೆಯೂ ನಮ್ಮದೇ ಅನ್ನೋ ಕವಿವಾಣಿಯೊಟ್ಟಿಗೆ ಇದೀಗ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಪ್ರಕಟಣಾ ಕೈಂಕರ್ಯಗಳಿಗೆ ಒತ್ತಾಸೆಯಾಗಿ ನಿಂತು ಸಹಯೋಗ ನೀಡುತ್ತಿರುವ ಕೈಲಾಸಾಶ್ರಮದ ಪರಮಪೂಜ್ಯ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಯವರ ದಿವ್ಯಾನುಗ್ರಹ ಕೃಪಾಪೋಷಿತ ಶ್ರೀ ಜ್ಞಾನಾಕ್ಷಿ ಶಿಕ್ಷಣ ಸಮೂಹದ ಮಾನ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ಹಯಗ್ರೀವಾಚಾರ್ಯರು ಇವರಿಂದ ಪ್ರೋತ್ಸಾಹಕ ನುಡಿ. ಸ್ವಾಮಿಗಳ ಹಾಗೂ ಪರಮಪೂಜ್ಯ ಆಚಾರ್ಯ ಮಹಾಮಂಡಲೇಶ್ವರ್ ಶ್ರೀ 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 ಜಯೇಂದ್ರಪುರಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೋರುತ್ತಾ, ಈ ಶುಭ ದಿನದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕದ 4 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಗಣ್ಯಾತಿ ಗಣ್ಯರಿಗೆ ಹಾಗೂ ವೀಕ್ಷಿಸುತ್ತಿರುವ ಸಜ್ಜನ ಸಾಹಿತ್ಯ ಬಂಧು ಬಳಗದವರಿಗೆ ನನ್ನ ಅನಂತ ನಮಸ್ಕಾರಗಳು. ಸಾಹಿತ್ಯವೆಂಬುದು ಮನುಷ್ಯನಲ್ಲಿರುವ ಬುದ್ಧಿಶಕ್ತಿ ಹಾಗೂ ಸ್ಪಂದನೆಗಳ ಅಥವಾ ವಿಚಾರಗಳ ಮೌಖಿಕ ಅಥವಾ ಲಿಖಿತ ಅಭಿವ್ಯಕ್ತೀಕರಣ. ಈ ಅಭಿವ್ಯಕ್ತಿಯು ಇತರರಲ್ಲಿಯೂ ಸ್ಪಂದನೆಗಳನ್ನು ಜಾಗೃತಗೊಳಿಸಿದಾಗ ಅದಕ್ಕೆ ಕಲೆ ಎಂಬ ನಾಮಕರಣವಾಗಿ ಲೋಕದಲ್ಲಿ ಖ್ಯಾತಿಯನ್ನು ಪಡೆಯುತ್ತದೆ. ಅಷ್ಟು ಮಾತ್ರವಲ್ಲ, ಅದು ಸದ್ಯದ ಸಮಾಜದ ಮೇಲೂ ವಿವಿಧ ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತದೆ. ಅದು ಲೋಕಕ್ಷೇಮವನ್ನು ಉಂಟು ಮಾಡಬಹುದು ಅಥವಾ ಲೋಕದಲ್ಲಿ ಆತಂಕ ಮುಂತಾದ ಭಾವಗಳನ್ನು ಜಾಗೃತಗೊಳಿಸಬಹುದು. ಸದ್ವಿಚಾರಗಳ ಹಾಗೂ ಲೋಕದಲ್ಲಿ ಪ್ರೀತಿ, ವಿಶ್ವಾಸ, ಸಾಮರಸ್ಯ ಮುಂತಾದ ಭಾವಗಳನ್ನು ಜಾಗೃತಗೊಳಿಸುವ ಅಭಿವ್ಯಕ್ತಿಗಳು ದಿವ್ಯ ರೂಪವಾಗಿಯೂ ಭವ್ಯ ರೂಪವಾಗಿಯೂ ಸಜ್ಜನರ ಹೃದಯದಿಂದ ಹೊರಹೊಮ್ಮಿ ಸುಂದರವಾದ ಸಾಹಿತ್ಯ ರೂಪವನ್ನು ಧರಿಸಿ ಸುಂದರವಾದ ಪುಸ್ತಕಗಳ ರೂಪದಲ್ಲಿ ಪ್ರಕಟವಾಗಿ ಕಂಗೊಳಿಸುತ್ತದೆ. ಲೋಕಕ್ಷೇಮಕ್ಕೆ ಕಾರಣೀಭೂತರಾದ ಸಾಹಿತ್ಯ ರಚನೆ ಮಾಡುವವರು ಅಥವಾ ಸಾಹಿತಿಗಳು ಆದರಣೀಯರು, ಪೂಜ್ಯರು ಹಾಗೂ ನಿಸ್ಸಂದೇಹವಾಗಿ ಎಲ್ಲ ರೀತಿಯಾದ ಪ್ರೋತ್ಸಾಹಕ್ಕೆ ಅರ್ಹರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಹಾಗೂ ಶ್ರೀ ಜಾನಕಿ ಪ್ರಕಾಶನದ ಸಹಯೋಗದೊಂದಿಗೆ ಇಂದು ಲೋಕಾರ್ಪಣೆಯಾಗಲಿರುವ ಶ್ರೀಮತಿ ಡಾಕ್ಟರ್ ಎಸ್.ಆರ್. ಲೀಲಾ ಅವರಿಂದ ರಚಿತವಾದ ಆಪರೇಷನ್ ರೆಡ್ ಲೋಟಸ್, ಜೀವಂತ ದುರ್ಗಾ ಪೂಜೆ, 2 ತೆರನಾದ ಭಾರತೀಯರು ಎಂಬ ಈ 3 ಪುಸ್ತಕಗಳು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಕೊಡುಗೆ ಎಂದು ಭಾವಿಸುತ್ತೇವೆ. 3 ಗ್ರಂಥಗಳಲ್ಲಿಯೂ ಭಾರತದ ಹಿನ್ನೆಲೆಯಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದ ದೃಷ್ಟಿಯಲ್ಲಿ ಸಾಮಾಜಿಕ ಜಾಗೃತಿ, ರಾಷ್ಟ್ರಚಿಂತನೆ ಹಾಗೂ ಧರ್ಮಚಿಂತನೆಗಳ ಹೊಸ ಕೋಣಗಳನ್ನು ಕಾಣಬಹುದಾಗಿದೆ. ಇದು ಲೋಕ ಕಲ್ಯಾಣಕ್ಕೆ ಅತ್ಯಂತ ಅಗತ್ಯವಾದ ಕೊಡುಗೆ ಎಂದು ಭಾವಿಸುತ್ತೇವೆ. ಹಾಗೆ ಡಾಕ್ಟರ್ ರೋಹಿಣಾಕ್ಷ ಶಿರ್ಲಾಲು ಅವರಿಂದ ರಚಿತವಾದ ನೆಲದನಿಯ ಶೋಧ ಎಂಬ ಗ್ರಂಥದಲ್ಲಿ ಅತಿ ಉದಾತ್ತ ಭಾವಗಳನ್ನು ಶೈಕ್ಷಣಿಕ ದೃಷ್ಟಿಯಿಂದ ಸಂಗ್ರಹಿಸಲಾಗಿದೆ. ಈ 4 ಗ್ರಂಥಗಳನ್ನು ಸುಂದರವಾಗಿ ಮುದ್ರಿಸಿ ಶ್ರೀ ಜಾನಕಿ ಪ್ರಕಾಶನದ ಮೂಲಕವಾಗಿ ಪ್ರಕಟಪಡಿಸುತ್ತಿರುವುದು ನಮಗೆ ಅತ್ಯಂತ ಆನಂದವಾಗಿದೆ. ಈ ಪ್ರಶಂಸನೀಯವಾದ ಲೋಕಸೇವೆಯಲ್ಲಿ ಹಲವಾರು ಸಜ್ಜನರು ಒಂದುಗೂಡಿದ್ದಾರೆ. ಅವರ ಈ ಪ್ರಯತ್ನವು ಸತತವಾಗಿ ಗಂಗೆಯಂತೆ ಹರಿದು ಸೂರ್ಯ ಚಂದ್ರರಿರುವವರೆಗೆ ಅವಿಚ್ಛಿನ್ನವಾಗಿ ನಡೆಯಲಿ ಎಂದು ಪೂಜ್ಯ ಸ್ವಾಮೀಜಿಯವರು ಜಗನ್ಮಾತೆ ಶ್ರೀ ಜಾನಾಕ್ಷಿ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥಿಸಿ ತುಂಬು ಹೃದಯದಿಂದ ಹಾರೈಸಿರುತ್ತಾರೆ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮಲ್ಲಿ ಹಲವಾರು ವೀಕ್ಷಕರು ಇವತ್ತು ಈ ಕಾರ್ಯಕ್ರಮವನ್ನು ಇಂಟರ್ನೆಟ್ ಮೂಲಕ ಅಥವಾ ಫೇಸ್ಬುಕ್ ಮೂಲಕ ನೋಡ್ತಿರ್ಬೋದು. ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು. ಈಗಾಗಲೇ ಶ್ರೀ ನಾಗರಾಜ್ ಅವರು ನನ್ನ ಪರಿಚಯ ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ಧನ್ಯವಾದ ಹೇಳಲು ಬಯಸುತ್ತೇನೆ. ಡಾಕ್ಟರ್ ಎಸ್.ಆರ್. ಲೀಲಾ
ಮತ್ತು ಡಾಕ್ಟರ್ ರೋಹಿಣಾಕ್ಷ ಶ್ರೀಲಾಲು ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಾಗೂ ವೆಬ್ಸೈಟ್ ಲೋಕಾರ್ಪಣೆ ಕಾರ್ಯಕ್ರಮಕ್ಕಾಗಿ ನಾವೆಲ್ಲರೂ ಇಲ್ಲಿ ಇವತ್ತು ಸೇರಿದ್ದೇವೆ. ಇಬ್ಬರು ಪ್ರಖ್ಯಾತ ಲೇಖಕರು ಹಾಗೂ ಚಿಂತಕರು ಸಮಾಜದಲ್ಲಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿದ್ದವರು. ಈ ಸಂದರ್ಭದಲ್ಲಿ ಇಬ್ಬರನ್ನೂ ಅಭಿನಂದಿಸಲು ಬಯಸುತ್ತೇನೆ. ಇಲ್ಲಿ ಕೇಳಿದ ಕನ್ನಡ ನೋಡಿ ನಂಗೆ ಸ್ವಲ್ಪ ಭಯ ಆಗಿಬಿಟ್ಟಿದೆ. ನನ್ನ ಮುಂದಿನ ಮಾತುಗಳನ್ನು ನಾನು ಇಂಗ್ಲೀಷ್ನಲ್ಲಿ ಮಾತನಾಡಲು ಬಯಸುತ್ತೇನೆ. ತಮ್ಮೆಲ್ಲ ಪರ್ಮಿಷನ್ ಇದ್ದರೆ, ಅನುಮತಿ ಇದ್ದರೆ ಇಂಗ್ಲೀಷ್ನಲ್ಲಿ ಮಾತನಾಡಲು ಬಯಸ್ತೇನೆ. So as I said, I didn't want to speak in Kannada because I'm not obviously very fluent and I'm very afraid that I may insult some of the literary stalwarts sitting over here and maybe watching the show by maybe incorrect use of the language. So it has been a wonderful occasion here. I read somewhere that the thing about books is that they make you travel without using your feet. The thing about books is that they make you travel without using your feet. On a lighter note, I think in this corona matter, all of us can travel only by reading books today because there's no other place that we can go to. Having said that, Sri Timmanna Bhatt described the books in such a wonderful manner that it really transported me to another space. Talking about maybe the freedom struggles that the book details about, some of the social matters and things like that. It really aroused curiosity in me, and I'm sure that his description has aroused curiosity in all the viewers. I want to thank the organizers, Akhila Bharatiya Sahitya Parishad, Karnataka chapter, Professor Prem Shekhar, Sri Raghunandan Bhatt, Sri Hariprakash Konnamane. I can't take everybody's name, but everybody else who's been responsible for putting this event together. I know they've been working tirelessly to put this event for several months, much before Corona. And I think it's a commendable effort to put together such a big event which is completely online. So congratulations to the entire team. I wish that they continue to do the good work in recognizing and rewarding talent in the field of literature in the country. I also want to thank them for inviting me here and giving me this opportunity to be amongst literary stalwarts, like I said, and thinkers. Today, all of us have also been honored and blessed by the divine blessings of Sri Sri Jayendra Puri Swamiji, very affectionately delivered and conveyed by Sri Haigreevacharya ji. Thank you very much, Sri Haigreevacharya ji. The highlight of the event for all of us, me included, I think is the presence of Sri Mukund ji over here. I think we should again thank Corona for this, because otherwise with his travel schedule, I think it would have been impossible for him to be amidst us. I consider him my mentor, and every time I meet him, I'm inspired by his words, actions, and deeds. He said several important things, one of which was the importance of books and authors in this country, how they delve into the past in depth, talk about the present, as well as maybe make comments on the future. He spoke about the troubles taken by both the authors, coming from maybe very humble beginnings, maybe very well qualified for a different field, but taking up literature as a matter of passion and vocation. And not really just being armchair authors, but using their life experiences and making them come alive in their books. The other thing very interesting that he spoke about, the role of authors in discussing the current affairs and matters relating to our country. In fact, we should not today think that something that is happening in the US is not affecting us. I'm going through my Instagram, WhatsApp, and I was really shocked to see that people are comparing or equating the murder or the atrocity of the high-handedness of the police with George Floyd to Farzan over here being killed by the Indian police because of not standing up for the national anthem. There are people holding up banners in US for Save Kashmir. I mean, these are unrelated matters, but I think what we all need to be really conscious about is the fact that anything that happens around the world has an effect in our country. Of course, he urged us to get over our regional and state issues and think about the country as a whole, putting the country ahead of the state. While state is important, but country is more important than the state in that sense. He also urged
several authors to talk about the issues facing India and maybe put across our views. Like I mentioned, I mean, many of the views that come across in the media, we watch, we may not agree, but how many of us really write about it or opine about it? It happens in our own chat group, in my own family. People talk about issues, pass opinions, and for the longest time, we sit back and just read it and don't pass an opinion. And as they say, sitting silent is as good as giving your acceptance to that matter, which I don't think is the right thing. So in closing, I just want to make one submission and one promise. I would like to really request Akhila Bharatiya Sahitya Parishad to see what efforts can be made in translating these works into English. I am one prime example. I would love to know or read more about such issues, but I am constrained by the content that is available today. In fact, when I meet even Mukunji, I keep asking him, are there any more books that I can read about? Because the books that I find, first of all, very few books on the local content, and even if we do find books, they're either distorted or biased. So it is very important that we take some of these matters and translate it, and I would urge Akhila Bharatiya Sahitya Parishad to take up this initiative. I'm sure that initiative may be happening, but can we double up the effort to see how as much of the local content as possible is converted into English? So in the interest of people like me, who are maybe constrained by one language, to be able to read some of this and enlighten ourselves about our past, our freedom struggles, our history, our culture, our religion, our practices. Also, I would want to take this occasion to tell them that I'm very happy to support them in any aspect that they require in terms of maybe this translating some of these local content into various languages. I was relieved somebody said that ನಮಗೆ ಇಂಗ್ಲೀಷ್ ಮೇಲೆ ಏನು ದ್ವೇಷ ಇಲ್ಲ ಅಂತ ಹೇಳಿದ್ರು. ಸಂತೋಷ ಆಯಿತು. I think it's just a medium. It's just a medium of speak. I don't think we need to really put down another language in that sense. But I think the important matter here is how do we take all this content so that we're able to distribute or spread it to the community at large, so more people are aware about these things. The promise that I want to make is that the next time Akhila Bharatiya Sahitya Parishad invites me to address such an august audience, I will do so in pure Kannada. That's a promise I want to make over here. So thank you very much for having me here. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಇಂದು ಜ್ಞಾನಾಕ್ಷಿ ಪ್ರಕಾಶನದ ಸಹಯೋಗದೊಂದಿಗೆ ತನ್ನ ಚೊಚ್ಚಲ ಗ್ರಂಥ ಬಿಡುಗಡೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿದೆ. ಹಾಗೆ ವೆಬ್ಸೈಟ್ ಕೂಡ ಲೋಕಾರ್ಪಣೆಗೊಂಡಿದೆ. ಇದು ಅತ್ಯಂತ ಆಶಾದಾಯಕ ಹಾಗೂ ಸಂತೋಷದ ವಿಚಾರವಾಗಿದೆ. ಈ ಪುಸ್ತಕ ಬಿಡುಗಡೆ ಹಾಗೂ ವೆಬ್ಸೈಟ್ ಲೋಕಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ರವೀಂದ್ರ ಪೈ, ವಿದ್ಯಾಸಂಸ್ಥೆ ಅಕಾಡೆಮಿ ಮುಖ್ಯಸ್ಥರು, ಸೆಂಚುರಿ ರಿಯಲ್ ಎಸ್ಟೇಟ್ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್, ಇವರಿಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ತುಂಬು ಹೃದಯದ ವಂದನೆಗಳನ್ನು ಸಮರ್ಪಿಸುತ್ತೆ. ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೀನಿ. ಹಾಗೆ ಇಂದಿನ ಪುಸ್ತಕ ಬಿಡುಗಡೆಯನ್ನು ಮಾಡಿಕೊಟ್ಟು ಹಾಗೂ ಆಶಯ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ಮುಕುಂದ ಚನ್ನಕೇಶವಪುರ, ಸಹಸರ ಕಾರ್ಯವಾಹ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇವರಿಗೂ ಕೂಡ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಆತ್ಮೀಯವಾದ ವಂದನೆಗಳನ್ನು ಸಮರ್ಪಿಸುತ್ತದೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಶ್ರೀಯುತ ಹಯಗ್ರೀವಾಚಾರ್ಯ, ಶ್ರೀ ಜ್ಞಾನಾಕ್ಷಿ ಪ್ರಕಾಶನದ ಪ್ರಧಾನ ಕಾರ್ಯದರ್ಶಿಗಳು, ಇವರಿಗೂ ಕೂಡ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಶುದ್ಧ ಸಾಹಿತ್ಯಿಕವಲ್ಲದಿದ್ದರೂ ಕೂಡ ಭಾರತೀಯ ಸಾಹಿತ್ಯದ ಬೌದ್ಧಿಕ ಪರಂಪರೆಯ ಮೌಲ್ಯಗಳ ಸಮಕಾಲೀನ ಪಲ್ಲವ ಮತ್ತು ಪಲ್ಲಟಗಳ ಪ್ರತಿಬಿಂಬಗಳಾಗಿರುವಂತಹ 4 ಪುಸ್ತಕಗಳ ಕರ್ತೃಗಳಾದಂತಹ ಶ್ರೀಮತಿ SR ಲೀಲಾ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಗೌರವ ಸಲಹೆಗಾರರು ಕೂಡ, ಹಾಗೆ ಇಂದಿನ ಕೃತಿಗಳ ಕರ್ತೃಗಳು, ಹಾಗೆ ನೆಲದನಿಯ ಶೋಧ ಪುಸ್ತಕದ ಕರ್ತೃವಾದಂತಹ ಡಾಕ್ಟರ್ ರೋಹಿಣಾಕ್ಷ ಶೀರ್ಲಾಲು, ಅವರಿಗೂ ಕೂಡ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತದೆ.
ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕದ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರೊಫೆಸರ್ ಪ್ರೇಮಶೇಖರ್ ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಘುನಂದನ್ ಭಟ್ ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳು. ಅವರು ಪ್ರಸ್ತುತ ಇಲ್ಲಿಲ್ಲ, ಆದರೂ ದೂರದಲ್ಲೇ ನೋಡ್ತಾ ಇರುವಂತಹ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ನಾರಾಯಣ ಶೇವ್ರೆ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈ ಎಲ್ಲ ತಾಂತ್ರಿಕ ಜವಾಬ್ದಾರಿಗಳನ್ನು ವಹಿಸ್ಕೊಂಡು ಈ ಇಡೀ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಎಲ್ಲವನ್ನೂ ಕೂಡ ಯಾರಿಗೂ ಹೊಣೆಗಾರಿಕೆಯನ್ನು ಹೇರದೆ ಎಲ್ಲಿಯೂ ಕೂಡ ಚ್ಯುತಿ ಬರದಂತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಶ್ರೀ ಹರಿಪ್ರಕಾಶ್ ಕೋಣೆಮನೆ ಅವರಿಗೂ ಕೂಡ ವಂದನೆಗಳನ್ನು ಸಮರ್ಪಿಸ್ತೇನೆ. ಹಾಗೆ ಮತ್ತೋರ್ವ ಉಪಾಧ್ಯಕ್ಷರಾದಂತಹ ಶ್ರೀ SG ಕೋಟಿ ಅವರು, ಕಾರ್ಯದರ್ಶಿಗಳು ಹಾಗೂ ಇಂದಿನ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ ಕಾವೆ ನಾಗರಾಜ್ ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಮತ್ತೋರ್ವ ಕಾರ್ಯದರ್ಶಿಗಳು ಡಾಕ್ಟರ್ ಮಾಧವರಾವ್, ಹಾಗೆ ಪುಸ್ತಕ ಬಿಡುಗಡೆಗೆ ನೆರವಾದ ಪ್ರಕಾಶನದ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡ ಪ್ರಕಾಶನದ ಸಂಸ್ಥೆಯ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಶ್ರೀಯುತ ಸುಚೇಂದ್ರ ಪ್ರಸಾದ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ವೆಬ್ಸೈಟ್ ಲೋಕಾರ್ಪಣೆಗೆ ಕಾರಣಕರ್ತರಾದಂತಹ ಅದಿತಿ ಮೀಡಿಯಾ ಲಿಂಕ್ಸ್ ಪದಾಧಿಕಾರಿಗಳಾದಂತಹ ಶ್ರೀಯುತ ಪರಶುರಾಮ್ ಮತ್ತು ಶ್ರೀ ಮಂಜುನಾಥ್ರವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಕಾರ್ಯಗಳಲ್ಲೂ ಕೂಡ ಸಹಕಾರದ ಹಸ್ತವನ್ನು ನೀಡಿದಂತಹ ಮಾಧ್ಯಮದ ಮಿತ್ರರಿಗೂ ಹಾಗೂ ಪ್ರತಿಯೊಬ್ಬರಿಗೂ, ದೂರವಿದ್ದು ಹತ್ತಿರವಿರುವ ಸರ್ವ ವೀಕ್ಷಕ ಬಾಂಧವರಿಗೂ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯ ಮಿತ್ರರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನನ್ನ ವಂದನಾರ್ಪಣೆಯನ್ನು ಮುಗಿಸ್ತೇನೆ.